ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅತ್ಯಂತ ಅದ್ಭುತವಾದ ವಿಚಾರದೊಂದಿಗೆ ಸಲಹೆಯೊಂದಿಗೆ ಇವತ್ತಿನ ವಿಡಿಯೋವನ್ನು ಆರಂಭ ಮಾಡೋಣ. ತುಂಬಾ ಜನರ ಒಂದು ಸಮಸ್ಯೆ ಏನಾಗಿರುತ್ತೆ ಅಂದ್ರೆ, ಯಾವುದೇ ಕೆಲಸ ಆರಂಭಕ್ಕೂ ಮುನ್ನ ಅದು ಅಂತ್ಯವನ್ನು ಕಾಣುತ್ತೆ ಹಾಗೂ ಹಿಡಿದ ಕೆಲಸ ಪೂರ್ಣವಾಗಲ್ಲ ಎಂಬುದು ಅವರ ಒಂದು ಚಿಂತೆಯಾಗಿರುತ್ತೆ. ಹೌದು, ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಸತತವಾಗಿ ಸೋಲ್ತಾ ಇದ್ರೆ ಚಿಕ್ಕ ಉಪಾಯವನ್ನ ಮಾಡಬಹುದು. ಒಂದು ಅಡಕೆ, 2 ಲವಂಗವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಗಣೇಶನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಆ ಒಂದು ಕೆಲಸಕ್ಕೆ ಹೋಗುವುದರಿಂದ ನೀವು ಹಿಡಿದ ಕೆಲಸದಲ್ಲಿ ಪೂರ್ತಿಯಾಗಿ ಅಂದುಕೊಂಡಂತೆ ಯಶಸ್ಸನ್ನು ಹೊಂದಬಹುದು ಹಾಗೂ ಆ ಕೆಲಸದಲ್ಲಿ ಯಶಸ್ಸನ್ನು ನೀವು ಕಾಣುತ್ತೀರಿ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯುತ್ತಮವಾದ ಮಾಹಿತಿ ಹಾಗೂ ಉಪಯುಕ್ತವಾದ ಮಾಹಿತಿ. ದೀಪದಲ್ಲಿ ಕೆಲವು ವಸ್ತುಗಳನ್ನು ಹಾಕುವುದರಿಂದ ನಿಮ್ಮ ಕಷ್ಟಗಳು ಯಾವ ರೀತಿ ಕಣ್ಮರೆಯಾಗುತ್ತದೆ ಹಾಗೂ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗಬೇಕು ಅಂದರೆ ನಾವು ದೀಪದಿಂದ ಯಾವ ರೀತಿಯಾಗಿ ಪರಿಹಾರವನ್ನ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಮನೆಯ ಎಲ್ಲ ರೀತಿಯ ಸಮಸ್ಯೆಗಳಿಗೆ ದೀಪವು ಪರಿಹಾರವಾಗಬಲ್ಲದು. ಹೌದು, ಮನೆಯಲ್ಲಿರುವ ಹಣಕಾಸಿನ ಅಥವಾ ಇತರ ಸಮಸ್ಯೆಗಳಿಗೆ ಕೆಲವೊಮ್ಮೆ ಕಾರಣವೇನೆಂಬುದು ತಿಳಿಯುವುದೇ ಇಲ್ಲ. ಹೀಗಿರುವಾಗ ಈ ದೀಪದ ಕೆಲವು ಉಪಾಯಗಳನ್ನು ನಾವು ಮಾಡೋದ್ರಿಂದ ನಮಗೆ ಗೊತ್ತಿಲ್ಲದ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತದೆ. ದೀಪಗಳು ದೇವರು ಮತ್ತು ಮನುಷ್ಯನ ನಡುವೆ ಕೊಂಡಿಯಂತೆ ಕೆಲಸ ಮಾಡುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹಾಗೂ ಸಮಸ್ಯೆಯಿಂದ ಬಳಲುವ ವ್ಯಕ್ತಿಯು ದೀಪಕ್ಕೆ ತನ್ನ ಸಂಕಷ್ಟವನ್ನು ಹೇಳುವುದರಿಂದ ಪರಿಹಾರ ಸಿಗುತ್ತದೆ ಎಂಬ ಒಂದು ನಂಬಿಕೆಯೂ ಕೂಡ ಪುರಾತನ ಕಾಲದಿಂದಲೂ ಇದೆ. ಹೀಗಿರುವಾಗ ಯಾವ ರೀತಿಯ ದೀಪಾರಾಧನೆ ಮಾಡಬೇಕು ಎಂಬುದರ ಬಗ್ಗೆ ನೋಡುವುದಾದರೆ, ಮೊದಲು ನೀವು ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಬಳಸುವುದರಿಂದ ಉತ್ತಮವಾದಂಥ ಫಲಿತಾಂಶವನ್ನು ಕಾಣಬಹುದು. ಹಾಗೂ ಈ ಒಂದು ದೀಪಾರಾಧನೆಯನ್ನು ನೀವು ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೆ ಮಾಡುತ್ತಾ ಬಂದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಆದಷ್ಟು ಹೊರಗೆ ಬರಬಹುದು ಸ್ನೇಹಿತರೆ. ಹೌದು, ಅದರಲ್ಲಿ ಮೊದಲನೇದಾಗಿ ನೋಡುವುದಾದರೆ ದೀಪಕ್ಕೆ ಅರಿಶಿಣವನ್ನು ಸೇರಿಸಿ ಬೆಳಗುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಹಾಗೂ ಗುರುವಿನ ಆಶೀರ್ವಾದದಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ. ಹಣದ ಸಮಸ್ಯೆ ಅತಿಯಾಗಿದ್ದರೆ, ಆರ್ಥಿಕ ಸಮಸ್ಯೆಯಿಂದ ಹೊರಬರಲು ನೀವು ಒದ್ದಾಡ್ತಾ ಇದ್ರೆ ಈ ದೀಪದ ಪರಿಹಾರವನ್ನ ಮಾಡಬಹುದು. ಅಂದರೆ ದೀಪಕ್ಕೆ ಕರಿಮೆಣಸಿನ ಕಾಳನ್ನು ಹಾಕಿ ತುಪ್ಪದ ದೀಪವನ್ನು ಬೆಳಗುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಹಣಕಾಸಿನ ತೊಂದರೆಯಿಂದ ನೀವು ಪಾರಾಗಬಹುದು. ಇದರಿಂದ ಅತಿಯಾದ ಹಣದ ಕೊರತೆಯಿಂದಲೂ ಕೂಡ ನೀವು ಹೊರಬರಬಹುದು. ಹಾಗೂ ಮನೆಯಲ್ಲಿ ಹಣದ ಖರ್ಚು ಹೆಚ್ಚಾಗ್ತಾ ಇದ್ರೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ದೀಪದಿಂದ ಪರಿಹಾರ ಸಿಗುತ್ತದೆ. ಹಾಗೂ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಆಗಬೇಕು. ಹೌದು, ಮನೆಯಲ್ಲಿ ನೆಮ್ಮದಿ ಉಂಟಾಗಬೇಕು, ಕುಟುಂಬಸ್ಥರಲ್ಲಿ ಅನ್ಯೋನ್ಯತೆ ಬಾಂಧವ್ಯ ಹೆಚ್ಚಾಗಬೇಕು ಅಂದ್ರೆ ನೀವು ಈ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಲೇಬೇಕು. ಹೌದು ಸ್ನೇಹಿತರೆ, ಅದುವೇ ದೀಪದಲ್ಲಿ ಅಕ್ಕಿ ಕಾಳುಗಳನ್ನು ಹಾಕುವುದು. ಹೌದು, ದೀಪದಲ್ಲಿ ಅಕ್ಕಿ ಕಾಳುಗಳನ್ನು ಹಾಕಿ ಬೆಳಗುವುದರಿಂದ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರವಾಗುತ್ತದೆ. ಹಾಗೂ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹದ ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದದಿಂದ ಸಕಲ ಸೌಭಾಗ್ಯವು ಮನೆಗೆ ದೊರೆಯುತ್ತದೆ ಹಾಗೂ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದು ಕೂಡ ಹೇಳಲಾಗ್ತದೆ. ಹೌದು, ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತಹ ಈ ಒಂದು ದೀಪದಲ್ಲಿ ಅಕ್ಕಿಯನ್ನು ಹಾಕುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವಾಗಬಲ್ಲದು. ಹೌದು ಸ್ನೇಹಿತರೆ. ಹಾಗೂ ವ್ಯಕ್ತಿಯು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದದೇ ಇರಲು ಕಾರಣ ಮುಖ್ಯವಾಗಿ ಯಾವುದಾಗಿರುತ್ತದೆ ಎಂದರೆ ಅದು ದೃಷ್ಟಿದೋಷ. ಆದ್ದರಿಂದ ವ್ಯಕ್ತಿಯು ಜೀವನದಲ್ಲಿ ಯಶಸ್ಸು ಮತ್ತು ಹಣದ ಆಕರ್ಷಣೆಗೆ ದೀಪಕ್ಕೆ ಲವಂಗವನ್ನು ಸೇರಿಸಿ ಬೆಳಗುವುದರಿಂದ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆ ದೃಷ್ಟಿದೋಷವನ್ನು ಕಡಿಮೆ ಮಾಡಬಹುದು. ಅಷ್ಟೇ ಅಲ್ಲದೆ ಮನೆಯಲ್ಲಿ ಒಂದು ಉತ್ತಮವಾದಂತಹ ಪಾಸಿಟಿವ್ ವಾತಾವರಣ ಉಂಟಾಗ್ತದೆ ಹಾಗೂ ಮನೆಯಲ್ಲಿ ದೈವಿಕ ಶಕ್ತಿಗಳ ಸಂಚಲನ ಉಂಟಾಗ್ತದೆ. ಇದರಿಂದ ಹಣದ ಆಕರ್ಷಣೆ ಕೂಡ ಹೆಚ್ಚಾಗುವುದರಿಂದ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗೂ ಮಹಾಲಕ್ಷ್ಮಿಯ ಕೃಪೆಗೆ ನೀವು ಪಾತ್ರರಾಗಬಹುದು. ಹೌದು, ದೀಪದಲ್ಲಿ ಕೆಲವೊಂದು ವಸ್ತುಗಳನ್ನು ಹಾಕುವುದರಿಂದ ನಮ್ಮ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಪಾರಾಗಬಹುದು. ಹೌದು ಸ್ನೇಹಿತರೆ, ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಪರಿಹಾರ ಬಯಸಬೇಕಾದ್ರೆ ನಾವು ಸುಖ ಸಮೃದ್ಧಿ ಹೆಚ್ಚಾಗಬೇಕು ಅಂದರೆ ಪ್ರತಿನಿತ್ಯ ತುಳಸಿ ಗಿಡದ ಕೆಳಗೆ ದೀಪವನ್ನು ಬೆಳಗಿಸಿ ಒಂದು ಪೂಜೆಯನ್ನು ಮಾಡುವುದರಿಂದ ನೀವು ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಯ ಜೊತೆಗೆ ಅಭಿವೃದ್ಧಿಯನ್ನು ಕಾಣಬಹುದು ಸ್ನೇಹಿತರೆ. ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.